ಮೊದಲನೇದಾಗಿ ಹುಲಿರಾಯ ಅನ್ನೋ ಹೆಸರೇ ಸೂಚಿಸೋ ಹಾಗೆ ಈಗೇನಾಗುತ್ತೆ, ನಾವೆಲ್ಲರೂ ಸಾಧಾರಣವಾಗಿ ಒಂದು ಝೂಗೋ ಮೃಗಾಲಯಕ್ಕೆ ಹೋದರೆ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳೆಲ್ಲ ಇರ್ತವೆ. ಆದರೆ ನಾವು ಮುಖ್ಯವಾಗಿ ಹುಡ್ಕೊಂಡು ಹೋಗೋದು ಹುಲಿನ, ಯಾಕಂದರೆ ಅದು ಕಾಡಿನ ರಾಜ, ಕಿಂಗ್ ಆಫ್ ದಿ ಜಂಗಲ್. ಸೊ ಹುಲಿರಾಯ ಅನ್ನೋ ಪದದ ಅರ್ಥಕ್ಕೂ ನಮ್ಮ ಸಿನಿಮಾದ ಕತೆಗೂ ಭಾಳ ಸಾಮ್ಯತೆ ಇದ್ದಿದ್ದರಿಂದ ಸಿನಿಮಾಗೆ ಹುಲಿರಾಯ ಅನ್ನೋ ಹೆಸರು ಇಟ್ವಿ. ಇಡೀ ಸಿನಿಮಾ ನೀವು ನೋಡಿದ್ರೆ ಇದು ಒಂದು ಪಾತ್ರದ ಜರ್ನಿ ಆಗಿರುತ್ತೆ. ಹುಲಿರಾಯ ಅನ್ನೋ ವ್ಯಕ್ತಿಯ ಪಾತ್ರದ ಜರ್ನಿ ಆಗಿರುತ್ತೆ. ಆತ ಹೇಗೆ ನಮ್ಮನ್ನು ನಗಿಸ್ತಾ ಅಳಿಸ್ತಾನೆ, ಅವನ ಘರ್ಷಣೆಗಳಲ್ಲಿ ನಾವು ಭಾಗಿಯಾಗ್ತೀವಿ. ಈ ಥರದ್ದೆಲ್ಲ ಕೆಲವು ವಿಚಾರಗಳನ್ನ ಇಟ್ಕೊಂಡು ಮಾಡಿರೋಂಥ ಒಂದು ಸಿನಿಮಾ ಹುಲಿರಾಯ. ಒಂದು ಎಂಟರ್ಟೈನರ್ ಅಂತ ಹೇಳ್ಬೋದು. ಅಂದರೆ ನಿಮಗೆ ನಗ್ತಾ ಅಳು ಬರುತ್ತೆ, ಈ ಥರದ್ದು ಒಂದಿಷ್ಟು. ಅಂದರೆ ನಾವು ನಿಜ ಜೀವನದಲ್ಲಿ ಏನೆಲ್ಲ ಒಬ್ಬ ವ್ಯಕ್ತಿಯ ಘಟನಾವಳಿಗಳನ್ನು ನೋಡಬೇಕಾದ್ರೆ ಏನಾಗುತ್ತೋ ಅದೆಲ್ಲವೂ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಸಿನಿಮಾದಲ್ಲಿ. ಎರಡನೇ ವಿಚಾರ ಅಂತಂದರೆ, ನಾನು 2011ರಲ್ಲಿ ಮಾಡಿದ ಸಿನಿಮಾ ತುಗ್ಲಕ್. ಅದರಲ್ಲಿ ರಕ್ಷಿತ್ ಶೆಟ್ಟಿ ನಾಯಕ ನಟನಾಗಿದ್ದ. ಅದು ಅವನ ಸೋಲೋ ಹೀರೋ ಆಗಿ ಮೊದಲನೇ ಸಿನಿಮಾ ಆಗಿತ್ತು. ಅದಾದಮೇಲೆ ನಾನು ಒಂದಿಷ್ಟು ಟೆಲಿವಿಷನ್ ಪ್ರೊಡಕ್ಷನ್ಸ್ ಇದರಲ್ಲಿ ಬ್ಯುಸಿಯಾಗಿದ್ದೆ. ರಕ್ಷಿತ್ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಉಳಿದವರು ಕಂಡಂತೆ, ಇತ್ಯಾದಿ ಗಿರಿಕ್ ಪಾರ್ಟಿವರೆಗೂ ಅವನ ಜರ್ನಿ ಬೆಳೀತಾ ಬಂತು ಆ್ಯಸ್ ಎ ಹೀರೋ. ಭಾಳ ಯಶಸ್ವಿಯಾದ ಒಬ್ಬ ನಾಯಕ ನಟ ಆಗಿ ಗುರುತಿಸ್ಕೊಂಡ ಇಂಡಸ್ಟ್ರಿನಲ್ಲಿ. ನಾನು ಒಂದು 3 ವರ್ಷಗಳ ಬ್ರೇಕ್ ನಂತರ ಈಗ ವಾಪಸ್ ಬಂದು ಹುಲಿರಾಯ ಅನ್ನೋ ಸಿನಿಮಾ ಮಾಡ್ತಿದ್ದೆ. ರಕ್ಷಿತ್ಗೆ ಫೋನ್ ಮಾಡಿಬಿಟ್ಟು, ಗುರು ಈ ಥರ ಹುಲಿರಾಯ ಅಂತ ಒಂದು ಸಿನಿಮಾ ಮಾಡ್ತೀನಿ ಅಂದ. ಸೂಪರ್ ಗುರು, ಆಲ್ ದಿ ಬೆಸ್ಟ್, ವೆರಿ ಗುಡ್ ಅಂತ ಜನರಲಿ ಮಾತಾಡಿದ್ವಿ. ಸಿನಿಮಾ ಮುಗಿಯೋವರೆಗೂ ನಾನು ಯಾರಿಗೂ ತೋರಿಸಿರಲಿಲ್ಲ ಅಥವಾ ಈ ವಿಚಾರಗಳನ್ನೇನು ಬಿಟ್ಕೊಟ್ಟಿರಲಿಲ್ಲ. ಅಂದರೆ ಹೇಗಿದೆ ಸಿನಿಮಾ ಇನ್ನೊಂದು ಅಂತ. ಯಾಕೆಂದರೆ ಒಂದು ದೊಡ್ಡ ಭಯ ಇತ್ತು. ಯಾಕಂದರೆ ರಕ್ಷಿತ್ ಹೆಂಗೆ ಅಂದರೆ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಪರ್ಸನ್. ಅಂದರೆ ಇಷ್ಟ ಆಯಿತು ಅಂದರೆ ಹ್ಞೂ ಅಂತಾನೆ, ಇಲ್ಲ ಅಂತಂದರೆ ದರಿದ್ರವಾಗಿದೆ ಅಂತ ಹೇಳ್ಬಿಡ್ತಾನೆ. ಅವನು ಫ್ರೆಂಡ್ಶಿಪ್ಪು ಇನ್ನೊಂದು ಅಂತಲ್ಲ, ಬಟ್ ಕೆಲಸದ ವಿಚಾರದಲ್ಲಿ, ಕ್ರಿಯಾಶೀಲತೆ ವಿಚಾರದಲ್ಲಿ ಅವನು ತುಂಬ ನೇರ ನುಡಿ ಇರೋಂಥ ವ್ಯಕ್ತಿ. ಸೊ ಅಂಥ ಒಬ್ಬ ವ್ಯಕ್ತಿಗೆ ಹುಲಿರಾಯ ಸಿನಿಮಾ ತೋರಿಸೋದಕ್ಕೆ ಒಂದು ಚಿಕ್ಕ ಅಳಕಿತ್ತು. ಚೆನ್ನಾಗಿದ್ದರೆ ಓಕೆ, ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ರೆ ಎಲ್ಲೋ ನನ್ನ ಕಾನ್ಫಿಡೆನ್ಸ್ ಒಂದು ಚಿಕ್ಕದಾಗಿ ಏಟ್ ತಿಂತಾಯಿತ್ತು ಅಥವಾ ಬೇಜಾರಾಗ್ತಿತ್ತು. ಬಟ್ ನಾವು ಸ್ಟುಡಿಯೋ ಕೆಲಸಗಳೆಲ್ಲ ಮಾಡ್ತಿರೋ ಟೈಮಲ್ಲಿ ಸಿನಿಮಾ ಬಗ್ಗೆ ಒಂದಿಷ್ಟು ಒಳ್ಳೆ ಮಾತುಗಳು ಕೇಳಿ ಬರ್ತಾಯಿತ್ತು ಎಲ್ಲರಿಂದನೂ. ಧೈರ್ಯ ಮಾಡಿ ಅವನಿಗೆ ಸಿನಿಮಾ ತೋರಿಸ್ದೆ. ತುಂಬ ಖುಷಿಪಟ್ಟ. ಸಿನಿಮಾ ನೋಡ್ಬಿಟ್ಟು ಈ ವಾಸ್ ವೆರಿ ಹ್ಯಾಪಿ. ಚಪ್ಪಾಳೆ ಹೊಡಿತಾ ಇದ್ದ ಕೆಲವೊಂದು ಸೀನ್ಗಳಿಗೆಲ್ಲ. ಅದು ನನಗೆ ಒಂಥರ ಎನ್ಕರೇಜಿಂಗ್ ಆಗಿತ್ತು. ಮತ್ತು ಸಿನಿಮಾ ಮುಗಿಸ್ಕೊಂಡಾದ್ಮೇಲೆ ಬಂದು, ಇಲ್ಲ ಗುರು, ಒಂದು ಒಳ್ಳೆ ಸಿನಿಮಾ, ಇದನ್ನು ನಾವು ಕಾಪಾಡಬೇಕು, ಜೊತೆಯಲ್ಲಿ ಸೇರಿ ಏನಾದರೂ ಮಾಡೋಣ ಅಂಥೇಳಿ ಪುಷ್ಕರ್ ಮಲ್ಲಿಕಾರ್ಜುನಯ್ಯ, ಯಾರು ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು ಮತ್ತು ಕಿರಿಕ್ ಪಾಟೀಲ ಮಾಡಿದ್ರು, ಅವ್ರ ಜೊತೆಯಲ್ಲಿ ಮಾತಾಡಿಕೊಂಡು ಇವತ್ತು ಒಂದು ಒಳ್ಳೆ ಜಾಗಕ್ಕೆ ಹುಲಿರಾಯನ ತಂದು ಅವರು ನಿಲ್ಲಿಸೋದ್ರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ನಮಗೆ ಭಾಳ ಖುಷಿ ಇದೆ ಈ ವಿಚಾರದ ಬಗ್ಗೆ. ಈಗ ಪುಷ್ಕರ್, ಪರಂಬ ಸ್ಟುಡಿಯೋಸ್ ಮತ್ತು ಪುಷ್ಕರ್ ಫಿಲ್ಮ್ಸ್ ಇಬ್ಬರು ಸೇರಿ ಹುಲಿರಾಯದ ವಿತರಣೆಯನ್ನು ಮಾಡ್ತಿದ್ದಾರೆ. ಫ್ರೆಂಡ್ಶಿಪ್ಗಾಗಿ ಅಂತ ಬರೀ ಫ್ರೆಂಡ್ಶಿಪ್ ಅಂತೂ ಮಾಡ್ತಿಲ್ಲ. ನಂಗೆ ಸಿನಿಮಾ ಇಷ್ಟ ಆಗಿ ಈ ಸಿನಿಮಾ ಜನರಿಗೆ ರೀಚ್ ಆಗಬೇಕು ಅನ್ನೋ ಒಂದೇ ಒಂದು ಉದ್ದೇಶದಲ್ಲಿ ಮಾಡ್ತಾಯಿದ್ದೀನಿ. ಸೊ ಅರವಿಂದ್ ನಾರ್ಮಲಾಗಿ ಯಾವುದೇ ಸಿನಿಮಾ ಅವ್ನು ಮಾಡಿದ್ರು ನಿಮಗೆ ಕರೆದ್ಬಿಟ್ಟು ತೋರಿಸ್ತಾನೆ, ಅದು ಫ್ರೆಂಡ್ಶಿಪ್ಪಲ್ಲಿ. ಸೊ ಒಂದು ಸಿನಿಮಾ ನೋಡಿದೆ ನಾನು. ಇನ್ಫ್ಯಾಕ್ಟ್ ನಂಗೆ ಸಿನಿಮಾ ನೋಡೋಕ್ಕೆ ಬರಬೇಕಾದ್ರೆ ನನಗೇನು ತುಂಬ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೊಂಡು ಬಂದಿಲ್ಲ ನಾನು. ಟ್ರೈಲರ್, ಸಾಂಗ್ಸ್ ಇದೆಲ್ಲ ನೋಡಿದಾಗ ಅಂದರೆ ಅರವಿಂದ್ ಕೆಪಬಿಲಿಟಿ ಇನ್ನೂ ದೊಡ್ಡದಿದೆಯಲ್ಲ ಅಂತ ಅನಿಸ್ತಾಯಿತ್ತು ನನಗೆ. ತುಂಬ ಒಂದು ಚಿಕ್ಕ ಬಜೆಟಲ್ಲಿ ಮಾಡಿದ್ದಾನೆ ಸಿನಿಮಾ ಅನ್ನೋದು ಗೊತ್ತಿತ್ತು. ಬಟ್ ಅರವಿಂದ್ ತುಂಬ ನಾರ್ಮಲ್ ಆಗಂತೂ ಸಿನಿಮಾ ಇಡಲ್ಲ. ಸೊ ಏನೋ ಒಂದು ಇರಬೇಕು ಅಂತ ಒಂದು ಕ್ಯೂರಿಯಾಸಿಟಿಯಲ್ಲಿ ಬಂದಿದ್ದೆ. ಬಟ್ ಸಿನಿಮಾ ನೋಡಿದ ಮೇಲೆ ಅಂತೂ ನನಗೆ ಸಿನಿಮಾ ತುಂಬ ಅದ್ಭುತವಾಗಿದೆ ಅಂತ ಅನಿಸ್ತು. ಪ್ರತಿಯೊಂದು ವಿಷಯ ಸಿನಿಮಾದಲ್ಲಿ, ಬಾಲು ನಾಗೇಂದ್ರದ ಆ್ಯಕ್ಟಿಂಗ್ ಆಗಲಿ ಅಥವಾ ಅವನ ಕ್ಯಾರೆಕ್ಟರ್ ಬರೆದಿರೋದು, ಹೆಂಗೆ ಬರೆದಿದ್ದಾನೆ ಅರವಿಂದ್, ಅದು 2 ಫೀಮೇಲ್ ಲೀಡ್ಸ್ ಅವರ ಆ್ಯಕ್ಟಿಂಗ್, ಜೊತೆಗೆ ಕೆಲವೊಂದು ಸೀನ್ಸ್ಗಳು ಸಿನಿಮಾದಲ್ಲಿ ಅಂದರೆ ಅದನ್ನು ಮೋಸ್ಟ್ಲಿ ಬೇರೆ ಯಾರೋ ಡೈರೆಕ್ಟರ್ ಅದನ್ನು ರೆಗ್ಯುಲರಾಗಿ ಶೂಟ್ ಮಾಡಿದ್ರೆ ತುಂಬ ರೆಗ್ಯುಲರ್ ಸೀನ್ ಅನಿಸ್ತಿತ್ತು. ಬಟ್ ಅರವಿಂದ್ ಶೂಟ್ ಮಾಡಿರೋ ರೀತಿ ಏನಿದೆಯಲ್ಲ, ಐ ಥಿಂಕ್ ಆ ಸ್ಟೈಲ್ ಎಲಿಮೆಂಟ್ ಸಿನಿಮಾಗೊಂದು ಕಲ್ಟ್ ಸ್ಟೇಟಸ್ ತಂದು ಕೊಡುತ್ತೆ. ದೋ ಇಟ್ ಈಸ್ ಶಾರ್ಟ್ ಇನ್ ಅ ವೆರಿ ಲೋ ಬಜೆಟ್. ಸಿನಿಮಾ ಹುಲಿರಾಯ ಇಸ್ ಡೆಫಿನೆಟ್ಲಿ ಎ ಕಲ್ಟ್ ಫಿಲ್ಮ್ ಹಂಗೆ ಅನಿಸುತ್ತೆ. ನೀವು ಥಿಯೇಟ್ರಿಂದ ಆಲ್ಮೋಸ್ಟ್ ಸಿನಿಮಾ ಶುರುವಾಗಿ ಎಂಡಾಗೋವರೆಗೂ ನೀವು ನಕ್ಕು ಸುಸ್ತಾಗಿಬಿಡ್ತೀರ. ಥಿಯೇಟ್ರಿಂದ ಹೊರಗೆ ಬರಬೇಕಾದ್ರೆ ಒಂದು ಒಳ್ಳೆ ಸಿನಿಮಾ ನೋಡಿದ್ದೀನಿ ನನ್ನೊಂದು ಫೀಲಿಂಗಲ್ಲಿ ಬರ್ತೀರ. ಸೊ ಈ ಅನುಭವ ನನಗಾದಾಗ ನಾನು ಫಸ್ಟ್ ಹೊರಗೆ ಬಂದು ಮಾಡಿದ್ದೆ, ನಾನು ಪುಷ್ಕರ್ಗೆ ಒಂದು ಫೋನ್ ಪುಷ್ಕರ್ಗೆ ಫೋನ್ ಹಾಕಿ ಹುಲಿರಾಯ ಸಿನಿಮಾ ನೋಡೋದು ತುಂಬ ಚೆನ್ನಾಗಿದೆ, ನೀವು ಹೆಂಗಾದ್ರೂ ಬಂದು ನೋಡಬೇಕು 2 ಡೇಸಲ್ಲಿ ಅಂತ ಹೇಳಿ ಅವ್ರು ತುಮಕೂರಲ್ಲಿದ್ದರು. ಇನ್ಫ್ಯಾಕ್ಟ್ ತುಮಕೂರಿಂದ ಕರೆಸಿ ಅವ್ರ ಸಿನಿಮಾ ನೋಡಿದ್ರು, ಅವ್ರಿಗೂ ಸಿನಿಮಾ ಇಷ್ಟ ಆಯಿತು. ಸೊ ನಾವಿಬ್ಬರು ಸೇರಿಬಿಟ್ಟು ಇದನ್ನು ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಂದರೆ ನಾರ್ಮಲಾಗಿ ಈ ಥರ ಸಿನಿಮಾಗಳು ಕೆಲವೊಂದು ಸಲ ಜನರಿಗೆ ಸಿನಿಮಾ ಹೆಂಗಿದೆ ಅನ್ನೋದು ಗೊತ್ತಾಗೋ ಮುಂಚೆನೇ
ಥಿಯೇಟ್ರಿಂದ ಕಳೆದು ಹೋಗ್ಬಿಡುತ್ತೆ. ಸೊ ಅದು ಆಗಬಾರ್ದು ಅನ್ನೋ ಒಂದು ಪ್ರಯತ್ನ. ಸೊ ಸಿನಿಮಾ ರಿಲೀಸ್ಗಿಂತ ಮುಂಚೆನೇ ನಮ್ಮ ಕಡೆಯಿಂದ ಎಷ್ಟು ಪಬ್ಲಿಸಿಟಿ ಮಾಡೋಕ್ಕಾಗುತ್ತೋ. ನಾನು ನಾರ್ಮಲಾಗಿ ಮುಂಚೆ ಏನಾಗಿದೆ ಅಂತಂದರೆ ಕೆಲವೊಂದು ಸಲ ಸಿನಿಮಾ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಬಟ್ ಸಿನಿಮಾ ಥಿಯೇಟ್ರಲ್ಲಿ ಹೋಗಿ ನೋಡಿದಾಗ ಚೆನ್ನಾಗಿದೆ ಅಂತ ಗೊತ್ತಾದಾಗ ಹೋಗಿ ಅದನ್ನು ನಾವು ಏನೋ ಎಲ್ಲ ಕಡೆಯೂ ಪಬ್ಲಿಸಿಟಿ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಅದು ಕೆಲವೊಂದು ಸಲ ವರ್ಕ್ ಆಗಿದೆ, ಕೆಲವೊಂದು ಸಲ ವರ್ಕ್ ಆಗಿಲ್ಲ. ಸೊ ಆ ರಿಸ್ಕ್ ಇಲ್ಲಿ ತಗೊಳ್ಳೋದು ಬೇಡ. ಸಿನಿಮಾ ರಿಲೀಸ್ ಮುಂಚೆ ನಾವು ನಮ್ಮ ಕಡೆಯಿಂದ ಎಷ್ಟು ಪಬ್ಲಿಸಿಟಿ ಮಾಡೋಕ್ಕಾಗುತ್ತೆ ಅದಷ್ಟು ಮಾಡೋಣ. ಜನರನ್ನು ಹೆಂಗಾದರೂ ಥಿಯೇಟ್ರಿಗೆ ಕರ್ಕೊಂಬರೋಣ. ಈಗ ಥಿಯೇಟ್ರಿಗೆ ಬಂದ ಮೇಲೆ ಡೆಫಿನೆಟ್ಲಿ ಡಿಸಪಾಯಿಂಟ್ ಆಗಿ ಹೋಗಲ್ಲ ಅನ್ನೋದೊಂದು ಕಾನ್ಫಿಡೆನ್ಸಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ, ನಾನು ಪುಷ್ಕರ್. ಗೋಧಿ ಬಣ್ಣ, ಸರಣ ಮೇಕಟ್ಟು ಆದಮೇಲೆ ಕಿರಿಕ್ ಪಾರ್ಟಿ ಒಂದು ಸಕ್ಸಸ್ಫುಲ್ಲಾಗಿ ಮಾಡಿದ್ವಿ ರಕ್ಷಿತ್ ಜೊತೆ. ಸೊ ಐ ವಾಸ್ ಇನ್ವಾಲ್ವ್ಡ್ ಇನ್ ಪ್ರಮೋಷನ್ ಆ್ಯಂಡ್ ರಿಲೀಸಸ್. ಅದಾದಮೇಲೆ ಕೆಲವೊಂದು ಫಿಲಮ್ಸ್, ಎಕ್ಸಾಂಪಲ್ ರಾಮರೇ ಫಿಲಮ್ಸ್ ಬಂದಾಗ ರಕ್ಷಿತ್ ತುಂಬ ಪ್ರಮೋಷನ್ ಮಾಡಿದರು ಆಫ್ಟರ್ ರಿಲೀಸಸ್. ಬಟ್ ಅನ್ಕೊಂಡಿದ್ದ ಮಟ್ಟಕ್ಕೆ ಬಾಕ್ಸ್ ಆಫೀಸಲ್ಲಿ ಹ್ಯೂಜ್ ರೀಚ್ ಆಗಲಿಲ್ಲ ಅಂತ ಎಲ್ಲ ಒಂದು ಕಡೆ ಅನ್ನಿಸ್ತು. ಸೊ ಅವತ್ತು ಮಾತಾಡ್ಕೊಂಡಿದ್ವಿ, ಯಾವ್ದಾದ್ರು ಒಳ್ಳೆ ಫಿಲಮ್ಸ್ ಬಂದರೆ ಡೆಫಿನೆಟಾಗಿ ಅದಕ್ಕೆ ಸಿಗಬೇಕಾಗಿರೋಂಥ ನ್ಯಾಯ ಒದಗಿಸೋದಕ್ಕೆ ಹೋರಾಟ ಮಾಡೋಣ ಅಂತ. ಸೊ ಲಾಸ್ಟ್ ವೀಕ್ ರಕ್ಷಿತ್ ಅವರು ಹುಲಿರಾಯ ಫಿಲಮ್ನ ನೋಡಿ ಫೋನ್ ಮಾಡಿದ್ರು. ತುಂಬ ಸಗದಾಗಿದೆ ಫಿಲಮು, ಒಂದು ಕಲ್ಟ್ ಮೂವಿ, ಟ್ರೆಂಡ್ ಸೆಟರ್ ಥರ ಇದೆ, ನೀವೊಂದು ಸಹ ನೋಡಿ ಅಂತ ಹೇಳ್ಬಿಟ್ಟು. ಸೊ ಫಿಲಮ್ ನೋಡಿದ್ಮೇಲೆ ಅನ್ನಿಸ್ತು ಡೆಫಿನೆಟಾಗಿ ಇದಕ್ಕೆ ಒಳ್ಳೆ ರೀಚ್ ಮಾಡಿಸ್ಬೋದು, ಒಳ್ಳೆ ಅಪ್ರೋಚ್ ಇದೆ ಅಂತ. ಸೊ ಹಾಗಾಗಿ ಲೈಕ್ ಐ ಆ್ಯಂಡ್ ರಕ್ಷಿತ್ ಡಿಸೈಡೆಡ್ ಈ ಫಿಲಮ್ನ ತೊಗೊಂಡು ವಿಲ್ ಗೋ ಫಾರ್ ಓವರ್ಸೀಸ್ ವರ್ಲ್ಡ್ ವೈಡ್ ರಿಲೀಸ್ ಮಾಡೋಣ ಅಂತ ಹೇಳ್ಬಿಟ್ಟು. ಆ್ಯಸ್ ಆಫ್ ನಾವು ಕರ್ನಾಟಕ, ಪ್ಯಾನ್ ಇಂಡಿಯಾ ಮತ್ತು ಓವರ್ಸೀಸಲ್ಲಿ ಜೊತೆಲೇ ಮಾಡ್ತಾಯಿದ್ದೀವಿ. ನನ್ನ ವೈಯಕ್ತಿಕ ನಡತೆ ಕೂಡ ಸ್ವಲ್ಪ ವೈಬ್ರೆಂಟ್ ಆಗಿರ್ತೀನಿ. ಅಂದರೆ ಸ್ವಲ್ಪ ಕೋಪಿಷ್ಟ ನಾನು, ಎಲ್ಲರೂ ಹೇಳೋ ಹಾಗೆ. ಮತ್ತು ನಾನು ಅರ್ಥಕೊಂಡಿದ್ದೀನಿ ನಾನು ಸ್ವಲ್ಪ, ನಾನು ಕೋಪಿಷ್ಟ ಇರೋದ್ರಿಂದ ಪ್ರಾಯಶಃ ಇಳಿಯೋಕ್ಕೆ ತುಂಬ ಈಸಿ ಆಯಿತು. ಹುಲಿ ಅಂದರೆ ಗರ್ಜನೆ ಇರುತ್ತೆ, ಕೋಪಿಷ್ಟ ಪ್ರಾಣಿ ಅದು. ಸೊ ಆ ಪಾತ್ರ ಅಳವಡಿಸ್ಕೊಳ್ಳೋಕ್ಕೆ ಒಂದು ಸರಿಯಾದ ಈ ಮಾರ್ಗದಲ್ಲಿ ಹೋದೆ ಅಂತ ಹೇಳೋಕ್ಕಾಗಲ್ಲ. ಅದು ಕಥೆಯಲ್ಲಿ ಮತ್ತು ಶೂಟಿಂಗ್ ನಡೀತಾ ಅದು ನಾನು ಆಗಲೇ ಹೇಳಿದಾಗೆ ಆವರಿಸ್ಕೊಳ್ತು. ಆ ಪಾತ್ರ ಡೈಲಾಗ್ಗಳು ಇರಬಹುದು, ಮತ್ತು ಆ ಬೇರೆ ಪಾತ್ರಗಳೊಡನೆ ಒಡನಾಟ ಮಾಡ್ತಾ ಇರಬೇಕಾದ್ರೆ ಆ ತೊಡಗಿಸ್ಕೊಂಡಿದ್ದ ರೀತಿಯಿಂದ ಟೋಟಲ್ ಒಂದು ಪ್ಯಾಕೇಜ್, ಒಂದು ಹುಲಿರಾಯ ಅನ್ನೋದು ಒಂದು ಕ್ಯಾರೆಕ್ಟರ್ ಹಂಗೆ ಡೆವಲಪ್ ಆಯಿತು. ನನ್ನ ಪಾತ್ರದ ಬಗ್ಗೆ, ನನ್ನ ಪಾತ್ರ ಅವಳು ತುಂಬ ಪ್ರಾಕ್ಟಿಕಲ್ ಹುಡುಗಿ, ಸಖತ್ ಬೋಲ್ಡ್, ತುಂಬ ಮಾತಾಡ್ತಾಳೆ. ನೋಡಿದ್ರೆ ಜನರಿಗೆ ಈ ಥರನೂ ಒಬ್ಳು ಹುಡುಗಿ ಇರ್ತಾಳಾ ಅನ್ನೋ ಥರ ಅನಿಸುತ್ತೆ. ಆ ಥರ ಒಂದು ಕ್ಯಾರೆಕ್ಟರ್. ನನಗೆ ಫಸ್ಟ್ ಕತೆ ಕೇಳಿದಾಗಲೂ ನನಗೂ ಸೇಮ್ ಫೀಲಿಂಗ್ ಬಂತು. ಸೊ ನನಗೆ ಈ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋ ಒಂದು ಫೀಲ್ ಬಂತು.